ಪ್ರಕರಣಗಳಾಗಿದ್ರು ಕೂಡ ಎಲ್ಲರಿಗೂ ಕೂಡ ನ್ಯಾಯ ಒಂದೇ ರೀತಿಯಲ್ಲಿರುತ್ತೆ. ಸಂವಿಧಾನದ ಅಡಿಯಲ್ಲಿ ಒಬ್ಬ ಆರೋಪಿಗೂ ಕೂಡ ಆತನ ಹಕ್ಕುಗಳನ್ನು ಕಾಯ್ದುಕೊಳ್ಳುವಂತ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಗಳನ್ನು ಕೂಡ ಸಾಮಾನ್ಯವಾಗಿ ಪಾಲಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಪವಿತ್ರ ಗೌಡರವರ ಪೊಲೀಸ್ ಕಸ್ಟಡಿಗೆ ಮತ್ತೆ ಮನವಿಯನ್ನ ಮಾಡಿಲ್ಲ. ಅವರ ಪೊಲೀಸ್ ಕಸ್ಟಡಿ ಅವಧಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುಗಿದಿರತಕ್ಕಂಥದ್ದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಲಯ ಕೂಡ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿ ಈಗ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ನೋಡಿ, ಆಲ್ರೆಡಿ ಅವರು ಸಫಿಷಿಯೆಂಟ್ ಆಗಿ ತುಂಬ ದಿವಸ ಆಲ್ರೆಡಿ ಆಲ್ಮೋಸ್ಟ್ 11 ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ. ಎಲ್ಲರನ್ನು ಇನ್ವೆಸ್ಟಿಗೇಷನ್ ಇನ್ನೇನು ಅವಶ್ಯಕತೆ ಇಲ್ಲ. ಜಸ್ಟ್ ತಮ್ಮ ಮಾಧ್ಯಮಗಳಲ್ಲಿ ಹೀರೋಗಳಾಗೋದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಬೇರೇನೂ ಇಲ್ಲ, ಅವ್ರ ಇನ್ವೆಸ್ಟಿಗೇಷನ್ ಪರ್ಪಸ್ ಅವ್ರ ಅವಶ್ಯಕತೆ ಇಲ್ಲ ಅಂತ ಕೋರ್ಟಲ್ಲಿ ಎಲ್ಲರೂ ಕೂಡ ಸಬ್ಮಿಷನ್ ಮಾಡಿದ್ದಾರೆ. ಅಂದ್ ಜೊತೆಗೆ ಅವ್ರು ಯಾವುದೇ ಥರ ಪ್ರಾವಿಷನ್ ಆಫ್ ಲಾನ ಕರೆಕ್ಟಾಗಿ ಕಂಪ್ಲೈ ಮಾಡ್ತಾ ಇಲ್ಲ, ಅವ್ರು ಸರಿಯಾಗಿ ಕಾನೂನನ್ನ ಪಾಲಿಸ್ತಾ ಇಲ್ಲ ಅನ್ನೋ ವಿಚಾರವಾಗಿ ಕೂಡ ಆರ್ಗ್ಯುಮೆಂಟ್ ಆಯಿತು. ಅವರು ಸುಮಾರು 4 ದಿವಸ ಅವರು ಕೇಳಿದ್ರು. ಸೊ ಅದು 2 ದಿವಸ ಕೊಟ್ಟಿದ್ದಾರೆ ಕಸ್ಟಡಿಗೆ. ಜೊತೆಗೆ ಅವ್ರಿಗೆ ಯಾವುದೇ ಥರ ಇಲ್ ಟ್ರೀಟ್ಮೆಂಟ್ ಮಾಡಬಾರ್ದು, ಅವ್ರಿಗೆ ಏನೋ ತೊಂದರೆ ಕೊಡಬಾರ್ದು. ತಮ್ಮ ಮಾಧ್ಯಮಗಳಲ್ಲೇ ನಾವು ನೋಡಿದ್ದೀವಿ, ಅವ್ರು ಕಾಲಿಗೆ ಬಿದ್ದರು, ಕೈಗೆ ಬಿದ್ದರು ಅಂತೆಲ್ಲ, ಅವೆಲ್ಲ ಸುಳ್ಳು. ಆ ಥರ ಎಲ್ಲ ಇದು ಮಾಡ್ತಾರೆ, ಬೋಗಸ್ ಅವೆಲ್ಲ. ಸೊ ಆ ಥರ ಎಲ್ಲ ಮಾಡಬಾರ್ದು. ಒಬ್ಬ ಮನುಷ್ಯನ ಒಂದು ಆ ಥರ ಡಿಫೈಮ್ ಅವ್ರಿಗೆಲ್ಲ ಅವಮಾನ ಆಗೋ ರೀತಿಯಲ್ಲಿ ಮಾಡಬಾರ್ದು. ಜೊತೆಗೆ ಅವ್ರು ಸ್ಟಿಲ್ ಇನ್ನೂ ಏನಂದರೆ ಅಕ್ಯೂಸ್ ಅಷ್ಟೇ, ಆಪಾದನೆ ಅವ್ರು ಒತ್ಕೊಂಡಿದ್ದಾರೆ, ಬಟ್ ಇನ್ನೂ ಪ್ರೂವ್ ಆಗಿಲ್ಲ. ಸೊ ಹೀಗಿರಬೇಕಾದ್ರೆ ಅವ್ರನ್ನ ಹೇಗೆ ಕನ್ಕ್ಲೂಸ್ ಮಾಡಿ ಅವ್ರನ್ನ ಆಲ್ರೆಡಿ ತಪ್ಪು ಮಾಡಿದ್ದಾರೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಸೊ ಕಾನೂನಲ್ಲಿ ಪ್ರತಿಯೊಂದು ಅವಕಾಶಗಳು ಇದೆ ಅವರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ. ಸರ್, ಈಗ ಪವಿತ್ರ ಗೌಡರವರ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದಾರೆ. ಮುಂದಿನ ನಿಮ್ಮ ಕಾನೂನು ಪ್ರಕ್ರಿಯೆಗಳಾಗಿರುತ್ತೆ. ಇನ್ನೊಂದು ಸ್ವಲ್ಪ ಅವರು ಏನು ಇವಾಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ, ಸ್ವಲ್ಪ ದಿವಸ ನೋಡಿಕೊಂಡು ಅವ್ರು ಇನ್ನೂ ಏನೇನು ಲಾಸ್ಟ್ ಇನ್ನೊಂದು ಇಬ್ಬರನ್ನ ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವರು ಪೊಲೀಸ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ಹೋದ್ಮೇಲೆ ಯಾವಾಗ ನಾವು ಅವರಿಗೆ ಜಾಮೀನು ಅರ್ಜಿ ಸಲ್ಲಿಸಬೇಕು ಅಂತ ಯೋಚನೆ ಮಾಡಿಬಿಟ್ಟು ಜಾಮೀನು ಅರ್ಜಿ ಸಲ್ಲಿಸ್ತೀವಿ ಸರ್. ಇದಿಷ್ಟು ಕೂಡ ಪವಿತ್ರ ಗೌಡ ಪರ ವಕೀಲರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಹೇಳ್ತಿರ್ತಕ್ಕಂಥ ಕ್ಯಾಮರಾಮನ್ ಸುಶೀಲ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.